ಇವತ್ತು ನಾನು ರೋಸ್ಟ್ ಮಾಡೋ ಫಿಲ್ಮ್ ಹೆಸರು ಲೆಜೆಂಡ್. ನಮ್ಮ ತಂಟೆಗೇನಾದ್ರೂ ಬಂದ್ರೆ ಹಣೆ ಬರಹನೆ ಬದಲಾಗ್ಬಿಡುತ್ತೆ. ಈ ಫಿಲ್ಮ್ ನಾಗ ಹೀರೋ ಆಗಿರೋದು ನಂದಮುರಿ ಬಾಲಕೃಷ್ಣ, ಫೇಮಸ್ಲಿ ನೋನ್ ಆಸ್ ಬಾಲಯ್ಯ. ಈ ಫಿಲ್ಮ್ ನ ರೋಸ್ಟ್ ಮಾಡೋ ಅಂತ ನನ್ನನ್ನ ಎದಳಿಸಿದ್ದ ಅವರು. ನಮ್ ಬಾಲಯ್ಯ ಸರ್ ಮಲ್ಟಿ ಟ್ಯಾಲೆಂಟೆಡ್ ಅದಾರ. ಕೈ ತೋರಿಸಿ ಟ್ರೈನ್ ಇಂದ ಕಳಿಸ್ತಾರ, What is sudden surprise? ಕೈ ತೋರಿಸಿ ಕುರ್ಚಿನ ಮುಂದಕ್ಕೆ ಬರೆಸ್ತಾರ, ಬರೀ ಕೈಯಿಂದನ ಜೈಲ್ ಕಂಬಿ ಮುರಿತಾರ. ಕುತ್ತಿಗೆಯಿಂದ ಏಣಿ ಮುರಿತಾರ. ಇಂತ ದರಿದ್ರ ಸೀನ್ ನ ಬಾಲಯ್ಯ ತೆಗೆದ್ರು ಅವ್ರ ಫ್ಯಾನ್ಸ್ ಗಳು ಹೇಳೋ ಡೈಲಾಗು ಈ ಫಿಲ್ಮ್ ನಾಗಿರೋ ವಿಲನ್ ಗೆ BP ಐತ್ ಅನಸ್ತತಿ, ಅದಕ್ಕ ಎಲ್ಲ ಸೀನ್ ನಾಗು ಕಿರಿಚ್ತಾನ ಇರ್ತಾನ. ಯಾರವನು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ನನಗೆ ತಿಕ್ಲು ಹಿಡಿಯುತ್ತೆ. ನನಗೆ ತಿಕ್ಲು ಹತ್ತು ಅಂದ್ರೆ ಮನೆಯಲ್ಲೇ ಸಾಯಿಸ್ತೀನಿ ನಾನು. ನೀವೇ ಹೇಳ್ರಿ, ಬಾಲಯ್ಯನ್ ಫಿಲ್ಮ್ ನಾಗ ಗ್ರಾವಿಟಿಗೆ ಏನ್ ಕೆಲಸ? ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ವಿಲನ್ ಹೆಣ್ಣು ನೋಡಕ್ ಬಂದಿರ್ತಾನ. ಇಷ್ಟ ಆದ್ಲು, ಮುಹೂರ್ತ ಫಿಕ್ಸ್ ಮಾಡಿ ನಮಗ್ ತಿಳಿಸಿ. ಹಾಗೆ ಆಗ್ಲಿ. ಇದೇನಿದು ಇಷ್ಟು ಸ್ಪೀಡ್ ಆಗಿ ಹೆಣ್ಣು ನೋಡಿದ್ರು, ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ಲೇ ಇಲ್ಲ. ನನ್ ಕಂದ ಅಣ್ಣ ಅದಕ್ಕೆ ತುಂಬಾ ಚೆನ್ನಾಗಿದ್ದಾರಣ್ಣ. ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ನಮ್ ವಿಲನ್ ಕಾರಣ ಮುದುಕಿಗೆ ಎಟ್ಟಿ ಒಬ್ನಿಗೆ ಶೂಟ್ ಮಾಡ್ಬಿಡ್ತಾನ. ಈ ಫಿಲ್ಮ್ ನಾಗ ಕಾಮನ್ ಸೆನ್ಸ್ ಇದ್ರ ಜನರು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಾರು. ಬಟ್ ಕಾಮನ್ ಸೆನ್ಸ್ ಮತ್ತೆ ಗ್ರಾವಿಟಿ ಆಬ್ಸೆಂಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಪಂಚಾಯತಿ ಮಾಡಾಕ ಹೀರೋನ್ ಅಪ್ಪನ ಹತ್ರ ಬರ್ತಾರ. ಎಲ್ಲಿ ಏನೇ ನಡೆದ್ರು ಈ ಮನೆ ಮೇಲೆ ಬರುತ್ತೆ, ಏನ್ ಮಾಡೋದು? ಈ ಡೈಲಾಗ್ ಕೇಳಿ ಅಕ್ಕ ಹೇಳ್ತಾಳ, ನಾನು ಹೋಗಿ ಚಿಕ್ಕ ಮಗುಗೆ ಹಾಲ್ ಕೊಟ್ಟು ಬರ್ತೀನಿ ಅತ್ತೆ. ವಿಲನ್ನಿಗೂ ಮತ್ತೆ ಹೀರೋ ಅಪ್ಪಗೂ ಜಗಳ ಆಕತಿ. ಹೀರೋ ಮತ್ತೆ ಅವ್ರ ಅಮ್ಮ ಬರಕರ ವಿಲನ್ ಬಂದು ಅವ್ರನ್ನ ಕಿಡ್ನಾಪ್ ಮಾಡ್ತಾನ. ನಿನ್ನ ಗಂಡನ್ಗೆ ಅದು ಗೊತ್ತು, ನನಗೆ ಇದು ಗೊತ್ತು. ನಿನಗೆ ಆಕ್ಟಿಂಗ್ ಬರಲ್ಲ ಅನ್ನೋ ವಿಷಯ ನನಗ್ ಗೊತ್ತು. ನಮ್ಮ ತಂಟೆಗೇನಾದ್ರೂ ಬಂದ್ರೆ ಹಣೆ ಬರಹನೆ ಬದಲಾಗ್ಬಿಡುತ್ತೆ. ಈ ಸಣ್ಣ ಹುಡುಗ ಎಲ್ಲ ರೌಡಿಗಳನ್ನ ಹೊಡೆದು ವಿಲನ್ನಿನ ಅಪ್ಪನ್ನ ಸಾಯಿಸ್ತಾನ. ಅಪ್ಪ ಸತ್ತುದ್ಕ ವಿಲನ್ ಅಳ್ಬೋದು ಅಂತ ಅನ್ಕಂದ್ರ ಅವನೇನಂತ ಕೇಳ್ರಿ. 1 ಗಂಟೆ ಅಳ್ತೀನಿ ಬದುಕ್ತಾರ, 1 ದಿನ ಅಳ್ತೀನಿ ಬದುಕ್ತಾರ. ಅವ್ರಿಗೊಂಥರ ಹುಚ್ಚಿದೆ. ವಿಲನ್ ಹೀರೋ ಅಪ್ಪನ್ ಸಾಯಿಸಿದಂಗ ಹೀರೋನ ಓದ್ಬೇಕಂತ ಲಂಡನ್ ಕಳಿಸ್ತಾರ. ಕೆಲವು ದಿನಗಳ ನಂತರ ನೋಡ್ರಿ, ಬರೀ ಕೆಲವು ದಿನಗಳ ನಂತರ ಹಿಂಗಿದ್ದನು ಹಿಂಗಾಗ್ಬಿಟ್ಟ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಪೂಜೆ ಮುಗಿ ಹೊತ್ತಿಗೆ ಲೇಟ್ ಆಯ್ತು ಮಾವಯ್ಯ. ಏನ್ ಮಗನೆ, ಬರ್ಡೇ ವಿಶಸ್ ಮಾಡೋದಕ್ಕೆ ಬೆಳಗಿಂದ ಟ್ರೈ ಮಾಡ್ತಿದ್ದೀನಿ, ಲೈನ್ಗೆ ಸಿಗ್ತಾ ಇಲ್ವಲ್ಲ. ಮಗನ ಅಂಕಲ್, ಈ ಫಿಲ್ಮ್ ತೆಗಿಯಕರ ಬಾಲಯ್ಯಗೆ 54 ವರ್ಷ ಆಗಿತ್ತು, ನಿಮಗೆ 46 ವರ್ಷ ಆಗಿತ್ತು. ಅಣ್ಣ ವಿಡಿಯೋ ಕಾಲ್ ಮಾಡಿದ್ಕ ಇಡೀ ಫ್ಯಾಮಿಲಿ ಗಾರ್ಡನ್ ಸೇರ್ತತಿ. ಈ ವರ್ಷನಾದ್ರೂ ಮದ್ವೆ ಮಾಡ್ಕೊಳ್ತೀನೋ? ನಾನೇ ನಿಂಗೊಂದು ವಿಷಯ ಹೇಳ್ಬೇಕು ಅಂತ ಇದ್ದೇನೆ ಅಜ್ಜಿ. ಇದೆಂತ ಅಜ್ಜಿ ಮೊಮ್ಮಗನ ಸಂಬಂಧ? ಅಜ್ಜಿಗಿಂತ ಮೊಮ್ಮಗನ 4 ವರ್ಷ ದೊಡ್ಡನದಾನ. ಅವರು ಮೈನರ್ ಅಲ್ಲ, ಮೇಜರ್. ಅಣ್ಣ ಆಕ್ಚುಲಿ ಒಂದ್ ಹುಡುಗಿನ ಲವ್ ಮಾಡಕತ್ತಾನ. ಇಲ್ಲೊಂದು ಹುಡುಗಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅಕ್ಕ, ಈ ಫಿಲ್ಮ್ ತೆಗಿಯಕರ ನಿನಗೆ 27 ವರ್ಷ, ಬಾಲಯ್ಯಗ 54 ವರ್ಷ. ಹೋಗಿ ಹೋಗಿ ಅಂಕಲ್ ಲವ್ ಮಾಡಿಯಲ್ಲ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಇವ್ರಿಬ್ರು ಏನಾದ್ರೂ ಸೇರಿದ್ರೆ ನನಗ್ ಗೊತ್ತಿರೋ ಹಾಗೆ ದಬಡಿ ದಿಬ್ಡಿ ಏನು ದಬಡಿ ದಿಬ್ಡಿ ದಬಡಿ ದಿಬ್ಡಿ ದಬಡಿ ದಿಬ್ಡಿ. ಅಯ್ಯೋ, ಈ ನರ್ಕ ನೋಡಕ್ ಆಗ್ತಿಲ್ಲ. ಕನ್ನಡದ ಡಬ್ಬಾಗಿರೋ ಸಾಂಗ್ ಗಳ ಬಗ್ಗೆ ನಿಮಗೆ ಗೊತ್ತಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ವಿಲನ್ ಇನ್ ಎಂಟ್ರಿ ಹಾಕತಿ. A few moments later. ಸ್ವಲ್ಪ ಹೊತ್ತಿಗಿನ ಮುಂಚೆ ಕಾರಿನ ಗ್ಲಾಸ್ ತುಂಬಾ ರಕ್ತ ಇತ್ತು. ಈಗ ನೋಡ್ರಿ, ಒಂದನಿ ರಕ್ತನೂ ಇಲ್ಲ. ನಮ್ ಹೀರೋ ಮದುವೆ ಮಾಡ್ಕೊಳಕಂತ ಇಂಡಿಯಾಕ್ ಬಂದಾಗ ವಿಲನಿನ್ ಮಗುಗ್ ಹೊಡಿತಾನ. A few moments later. Okay. ಅಣ್ಣ
ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಣ್ಣ ಫೈಟಿಂಗ್ ಮುಗಿಸಿ ಮನಿಗ್ ಬರ್ತಾನ. ನೆಕ್ಸ್ಟ್ ಇನ್ನೊಂದ್ ಸಾಂಗ್ ಬರ್ತೈತಿ. ಅಲ್ಲ ಇದೇನ್ ಮನಿನೋ ಇಲ್ಲ ಪಬ್ಬ, ಈ ಲೆವೆಲ್ ಡೆಕೋರೇಟ್ ಮಾಡ್ಯಾರಲ್ಲ. ಇನ್ನೇನು ವಿಲನ್ ಕಡೆ ಹೀರೋ ಮ್ಯಾಗ ಅಟ್ಯಾಕ್ ಮಾಡ್ತಾರ. ಬಟ್ ಈ ಡ್ರೈವರ್ ಕೈಗೆ ಗ್ಲೌಸ್ ಹಾಕಿಂದ ಗಾಡಿ ಓಡ್ಸಕತ್ತಾನಂತ ನನಗೆ ಗೊತ್ತಾಗ್ಲಿಲ್ಲ. ಇಲ್ಲಿ ನೋಡ್ರಿ ನೆಕ್ಸ್ಟ್ ದಿನ ಗ್ಲೌಸ್ ಆಲ್ರೆಡಿ ಮಾಯ ಆಗೈತಿ. 100% ತಪ್ಪು ನಿಮ್ದೆ. ಆದ್ರೆ ಈ ಸಲ ನಮ್ ಹೀರೋಗ ಬುಲೆಟ್ ಬಿದ್ದು ಬಿಡ್ತೈತಿ. ಆದ್ರೆ ಹೀರೋ ಅಣ್ಣ ಅದ ಟೈಮಿಗೆ ಅಲ್ಲಿಗೆ ಬಂದು ಇವ್ರೆಲ್ರನ್ನ ಕಾಪಾಡ್ತಾನ. ಸ್ವಲ್ಪ ಹೊತ್ತು ಗ್ರಾವಿಟಿನ ಮರ್ತ್ ಬಿಡ್ರಿ. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ನೆಕ್ಸ್ಟ್ ಇನ್ನೊಂದು ಫ್ಲಾಶ್ ಬ್ಯಾಕ್ ಹೇಳ್ತಾರ. ಅಣ್ಣನಿದ್ದಾಗ ಎಲ್ರು ಸಾಯಿಸಿದ್ದ ಬೇರೆ, ಈಗ ಮದುವೆ ಮಾಡ್ಕೊಳಕಂತ ಇಂಡಿಯಾಕ್ ಬಂದ್ರನ ಬೇರೆ ಅಂತೆ. ಅಣ್ಣ ಆಕ್ಚುಲಿ ಜನರಿಗೆ ಹೆಲ್ಪ್ ಮಾಡ್ತಿದ್ದಂತ ಹೆಲ್ಪರ್. A few moments later. ಕಸ್ಟಡಿಗೆ ತಗೊಂತೀವಿ. ಅಲ್ಲ ಇವರೆಲ್ಲ ಯಾವ ಸೀಮೆ ಪೊಲೀಸ್ರ ಅಂತ. ನೆಕ್ಸ್ಟ್ ಇನ್ನೊಂದ್ ಸಾಂಗ್ ಬರ್ತೈತಿ. ಅಣ್ಣ ಈ ಸಾಂಗ್ ಪೂರ್ತಿ 1.5 ಸೆಕೆಂಡ್ ಊರ್ ತುಂಬ ಅಡ್ಡಾಡ್ತಾನ. ಬಟ್ ಸೊಸಿಗೆ ಅಣ್ಣನ್ ಕಂಡ್ರ ಬಹಳ ಇಷ್ಟ. ಇವತ್ತು ನಿಮ್ ಬರ್ಡೇ ಭಾವ. ಈಗಿನೂ ಅಷ್ಟ ಅಣ್ಣನ್ ಮಗಳ ವಯಸ್ಸಿನಕ್ಕೆ ಅವ್ರಿಗೊಂಥರ ಹುಚ್ಚಿದೆ. ಇನ್ನೊಂದು ಗ್ರಾವಿಟಿ ಇಲ್ಲದ ಫೈಟಿಂಗ್ ಬರ್ತೈತಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವ ನಾಷ್ಟ ಮಾಡ್ಬೇಕು. ಇನ್ನೊಂದು ಗ್ರಾವಿಟಿ ಇಲ್ಲದ ಫೈಟಿಂಗ್ ನಡೀತೈತಿ. ಫೈಟಿಂಗ್ ಮುಗಿಯೋ ಅಷ್ಟೊತ್ತಿಗೆ ಹೀರೋಯಿನ್ ಸತ್ತೋಕಳ. ಇದರಿಂದ ಬೇಜಾರಾಗಿ ನಮ್ಮ ಹೀರೋ ಸನ್ಯಾಸಿ ತರ ಜನರನ್ನ ಬಿಟ್ಟು ಹೋಗೋಣ. ಇದು ಬಾಲಯನ್ ಫಿಲ್ಮ್ ಆಗಿರೋದ್ರಿಂದ ಕ್ಲೈಮ್ಯಾಕ್ಸ್ ನ ಒಂದು ಫೈಟಿಂಗ್ ಇರ್ಲೇಬೇಕು. ಅವ್ರಿಗೊಂಥರ ಹುಚ್ಚಿದೆ. ಸೊ ಈ ವಿಡಿಯೋ ನಾ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ. ಯಾಕೆ